ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಬೈ ಎಲೆಕ್ಷನ್ ನಡೀತಾ ಇದೆ. ಅಲ್ಲೂ ಕೂಡ ಜಿಲ್ಲಾಡಳಿತ ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅಲ್ಲೂ ಕೂಡ ದೊಡ್ಡ ಮಟ್ಟದ ಸ್ಪರ್ಧೆ ಇರುವಂಥದ್ದು. ಗಣಿಧೂಳಿನಲ್ಲಿ ಉಪಚುನಾವಣಾ ರಂಗು ಜೋರಾಗಿದೆ. ಸಂಡೂರು ಬೈ ಎಲೆಕ್ಷನ್ ಮತದಾನಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಕಾಂಗ್ರೆಸ್ ಬಿಜೆಪಿಯ ನಡುವೆ ನೆಕ್ ಟು ನೆಕ್ ಫೈಟ್ ಇರುವಂತಹದ್ದಿಲ್ಲಿ. ಸಂಡೂರನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದು ಸಿಎಂ ಸಿದ್ದರಾಮಯ್ಯನವರು. ಕಮಲವನ್ನು ಅರಳಿಸಲಿಕ್ಕೆ ಜನಾರ್ದನ್ ರೆಡ್ಡಿ ಅವರು ಶತಪ್ರಯತ್ನವನ್ನು ಪಟ್ಟಿದ್ದಾರೆ. ಅಭ್ಯರ್ಥಿಗಳ ಭವಿಷ್ಯವನ್ನು ಬರಲಿಕ್ಕೆ ಮತದಾರ ಪ್ರಭು ಸಜ್ಜಾಗಿರುವಂಥದ್ದು. ಒಟ್ಟು 6 ಜನ ಅಭ್ಯರ್ಥಿಗಳು ತಮ್ಮ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. ಬಂಗಾರು ಹನುಮಂತು ಬಿಜೆಪಿಯಿಂದ, ಅನ್ನಪೂರ್ಣ ಕಾಂಗ್ರೆಸ್ನಿಂದ ಇಬ್ಬರ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ. 6 ಜನ ಅಭ್ಯರ್ಥಿಗಳ ಹಣೆ ಬರಹವನ್ನ ಇವತ್ತು ಮತದಾರ ಪ್ರಭು ನಿರ್ಧರಿಸಲಿದ್ದಾರೆ. 7 ಗಂಟೆಯಿಂದ ಮತದಾನದ ಪ್ರಕ್ರಿಯೆ ಆರಂಭ ಆಗುತ್ತೆ. ಸಂಜೆ 6 ಗಂಟೆಯವರೆಗೂ ಕೂಡ ಮತದಾನವನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ. ಎಲ್ಲರೂ ಕೂಡ ಹೋಗಿ ತಮ್ಮ ತಮ್ಮ ಹಕ್ಕನ್ನು ಚಲಾಯಿಸಬೇಕಿದೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸಂಡೂರು ಬೈ ಎಲೆಕ್ಷನ್ ಸಮರಕ್ಕೆ ಕೌಂಟ್ ಡೌನ್. ಜಿಲ್ಲಾಡಳಿತದಿಂದ ಮತದಾನಕ್ಕೆ ಸಕಲ ಸಿದ್ಧತೆ. ಭದ್ರತಾ ದೃಷ್ಟಿಯಿಂದ ಬಿಗಿ ಪೊಲೀಸ್ ಬಂದೋಬಸ್ತ್. ಹೌದು, ಲೋಕಸಭಾ ಚುನಾವಣೆಯಲ್ಲಿ ಸಂಡೂರು ಶಾಸಕ ಇ ತುಕಾರಾಂ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ ಬಳಿಕ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ತೆರವಾದ ಶಾಸಕ ಸ್ಥಾನಕ್ಕೆ ಇವತ್ತು ಮತದಾನ ನಡೆಯಲಿದೆ. ಕಾಂಗ್ರೆಸ್ ಪಕ್ಷದಿಂದ ಸಂಸದ ಇ ತುಕಾರಾಂ ಪತ್ನಿ ಅನ್ನಪೂರ್ಣ ಹಾಗೂ ಬಿಜೆಪಿ ಪಕ್ಷದಿಂದ ಬಂಗಾರು ಹನುಮಂತು ಸ್ಪರ್ಧೆ ಮಾಡಿದ್ದು, ಇಬ್ಬರ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಸಂಡೂರು ರಣಕಣ. ಎಸ್ಟಿ ಮೀಸಲು ಕ್ಷೇತ್ರವಾದ ಸಂಡೂರು 1,11,109 ಪುರುಷ ಮತದಾರರನ್ನು ಹೊಂದಿದೆ. 1,10,618 ಮಹಿಳಾ ಮತದಾರರಿದ್ದು 32 ತೃತೀಯ ಲಿಂಗಿಗಳು ಸೇರಿ ಒಟ್ಟು 2,21,753 ಮತದಾರರಿದ್ದಾರೆ. ಮತದಾನಕ್ಕೆ ಜಿಲ್ಲಾಡಳಿತ ಸಕಲ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಂಡಿದ್ದು 253 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಈ ಪೈಕಿ 60 ಸೂಕ್ಷ್ಮ ಮತಗಟ್ಟೆಗಳು, 294 ಮತಗಟ್ಟೆಯ ಅಧಿಕಾರಿಗಳು, 294 ಸಹಾಯಕ ಅಧಿಕಾರಿಗಳು, 588 ಮತದಾನ ಸಹಾಯಕ ಸಿಬ್ಬಂದಿಗಳ ನಿಯೋಜನೆಯಾಗಿದೆ. ಭದ್ರತೆಗಾಗಿ 3 ಡಿವೈಎಸ್ಪಿ, 6 ಸಿಪಿಐ, 14 ಪಿಎಸ್ಐ, 22 ಎಎಸ್ಐ, 193 ಹೆಡ್ ಕಾನ್ಸ್ಟೇಬಲ್ಸ್, 281 ಕಾನ್ಸ್ಟೇಬಲ್ಸ್, 160 ಹೋಮ್ ಗಾರ್ಡ್ಸ್, 14 ಕೆಎಸ್ಆರ್ಪಿ ತುಕಡಿ, 5 ಡಿಎಆರ್, ಒಟ್ಟು 1,113 ಸಿಬ್ಬಂದಿಗಳ ನಿಯೋಜನೆಯಾಗಿದೆ. ಸೂಕ್ಷ್ಮ ಮತಗಟ್ಟೆಗಳಿಗೆ ಹೆಚ್ಚುವರಿ ಭದ್ರತೆಯನ್ನು ಒದಗಿಸಲಾಗಿದೆ. ಕ್ಷೇತ್ರದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದು, ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ 253 ಮತಗಟ್ಟೆಗಳಲ್ಲಿ ಮತದಾನ ನಡೆಯಲಿದೆ. ಕ್ಷೇತ್ರದಲ್ಲಿ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. 53 ಕ್ರಿಟಿಕಲ್ ಬೂತ್ ಅಂತೇಳಿ ಗುರುತಿಸಲಾಗಿದೆ. ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಪೋಲಿಂಗ್ ನಡೆಯುತ್ತೆ. ಒಟ್ಟಾರೆ ಸಂಡೂರು ವಿಧಾನಸಭಾ ಉಪಚುನಾವಣೆ ಸಂಬಂಧಪಟ್ಟ ಹಾಗೆ 2,36,402 ವೋಟರ್ ಇದ್ದಾರೆ. 50% ಆಫ್ ದ ಟೋಟಲ್ ಪೋಲಿಂಗ್ ಸ್ಟೇಷನ್ಸ್. ನಮ್ಮಲ್ಲಿ 253 ಪೋಲಿಂಗ್ ಸ್ಟೇಷನ್ ಇರುವುದರಿಂದ 127 ಕಡೆ ನಾವು ವೆಬ್ ಕಾಸ್ಟಿಂಗ್ ಮಾಡ್ತಾ ಇದ್ದೀವಿ. ಮದ್ಯ ಮಾರಾಟ ನಿಷೇಧಿಸಲಾಗಿದೆ. ನಿನ್ನೆ 6 ಗಂಟೆಯಿಂದ ಮದ್ಯ ಮಾರಾಟ ಮಾಡಂಗಿಲ್ಲ. ಸಂಡೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮತ್ತು ಒಂದ್ಕೊಂಡೆ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮದ್ಯ ಮಾರಾಟ ಮಾಡಂಗಿಲ್ಲ. ಈ ಬೈ ಎಲೆಕ್ಷನ್ ಸಂಬಂಧವಾಗಿ ಕ್ರಿಟಿಕಲ್ ಬೂತ್ 60 ಇದೆ, ನಾರ್ಮಲ್ ಬೂತ್ 193 ಇದೆ. ಟೋಟಲಿ ಇದೆಲ್ಲ ಸೇರಿ 253 ಪೋಲಿಂಗ್ ಸೆಂಟರ್ಸ್ ಇದೆ. ಇದರಲ್ಲಿ ನಮ್ಮ ಸಿವಿಲ್ ಆಫೀಸರ್ಸ್ ಅಂಡ್ ಸ್ಟಾಫ್ ಡಿಎಸ್ಪಿ 3 ಜನ, ಸಿಪಿಐ 6 ಜನ, ಪಿಎಸ್ಐ 14, ಎಎಸ್ಐ 22, ಹೆಡ್ ಕಾನ್ಸ್ಟೇಬಲ್ 193, ಕಾನ್ಸ್ಟೇಬಲ್ಸ್ 281 ಜನ, ಹೋಮ್ ಗಾರ್ಡ್ಸ್ 160 ಜನ, ಕೆಎಸ್ಆರ್ಪಿ ಆಫೀಸರ್ಸ್ ಮತ್ತೆ ಸ್ಟಾಫ್ ಇರ್ತಾರೆ. ಅವರು 360 ಜನ ಇದ್ದಾರೆ. ಮತ್ತೆ ನಮ್ಮ ಡಿಆರ್ 60 ಜನ ಇದ್ದಾರೆ. ಒಟ್ಟಾರೆಯಾಗಿ ಆಫೀಸರ್ಸ್ ಮೆನ್ನು ಎಲ್ಲ ಸೇರಿ 1,113 ಜನ ಆಗ್ತಾರೆ. ಇನ್ನು ಅಕ್ರಮ ಗಣಿ ಆರೋಪದ ಮೇರೆಗೆ ಬಳ್ಳಾರಿ ಜಿಲ್ಲೆಯಿಂದ ಹೊರಗೆ ಹೋಗಿದ್ದ ಜನಾರ್ದನ್ ರೆಡ್ಡಿ ಸಂಡೂರು ಬೈ ಎಲೆಕ್ಷನ್ ವೇಳೆ ಜಿಲ್ಲೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಗೆಲುವಿನ ಹೊಣೆಯನ್ನ ಜನಾರ್ದನ್ ರೆಡ್ಡಿ ಹೊತ್ಕೊಂಡಿದ್ದು, ಹೀಗಾಗಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ರೆಡ್ಡಿ ಕ್ಷೇತ್ರದಾದ್ಯಂತ ಓಡಾಡಿದ್ದಾರೆ. ಅದು ಯಾವಾಗ ರೆಡ್ಡಿಗೆ ಹೊಣೆಯನ್ನ ಹೊರಿಸಲಾಯಿತು, ಅದು ಕಾಂಗ್ರೆಸ್ ನಾಯಕರು ಬಿಜೆಪಿಯ ಮೇಲೆ ಮುಗಿಬೀಳಲು ಆಹಾರವಾಯಿತು. 3 ದಿನಗಳ ಕಾಲ ಕ್ಷೇತ್ರದಲ್ಲಿ ಬೀಡು ಬಿಟ್ಟು ಪ್ರಚಾರ ಮಾಡಿದ ಸಿಎಂ ಸಿದ್ದರಾಮಯ್ಯ ಜನಾರ್ದನ್ ರೆಡ್ಡಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ಜನಾರ್ದನ್ ರೆಡ್ಡಿ ಕಾಮನ್ ಮ್ಯಾನ್ ಅಲ್ಲ, ಅವನೊಬ್ಬ ಕ್ರಿಮಿನಲ್ ಅಂತ ಹೇಳಿದ್ರು. ಇದಕ್ಕೆ ಜನಾರ್ದನ್ ರೆಡ್ಡಿ ಕೌಂಟರ್ ಅಟ್ಯಾಕ್ ಮಾಡುವ ಮೂಲಕ ನನ್ನ ರೀತಿ ಸಿಎಂ ಸಿದ್ದರಾಮಯ್ಯ ಕೂಡ ಓರ್ವ ಆರೋಪಿ, ಮೂಡಾ ಹಗರಣದಲ್ಲಿ ಸಿಎಂ A1 ಆರೋಪಿ ಅಂಥೇಳಿ ಮೂಡಾ ಹಗರಣದ ವಿಚಾರವನ್ನು ಪ್ರಸ್ತಾಪಿಸಿ ಸಮರ್ಥನೆ ಮಾಡಿಕೊಂಡ್ರು. ಇಡೀ ಚುನಾವಣೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಜನಾರ್ದನ್ ರೆಡ್ಡಿ ವಾಕ್ಸಮರಕ್ಕೆ ಈ ರಣಕಣ ವೇದಿಕೆಯಾಗಿತ್ತು. ವಾಲ್ಮೀಕಿ ನಿಗಮದ ಹಗರಣದ ಜೊತೆಗೆ ಅಕ್ರಮ ಗಣಿಗಾರಿಕೆ ಹಾಗೂ ಮೂಡಾ ಹಗರಣದ್ದೇ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಯಡಿಯೂರಪ್ಪನವರ ಕಾಲದಲ್ಲಿ
ಭಾರಿ ಭ್ರಷ್ಟಾಚಾರವನ್ನು ಈ ರಾಜ್ಯದಲ್ಲಿ ಮಾಡಿದ್ರು. ಶ್ರೀರಾಮುಲು ಭ್ರಷ್ಟಾಚಾರವನ್ನು ಮಾಡಿದ್ರು ಆರೋಗ್ಯ ಸಚಿವರಾಗಿ. ಇವರು ಇದ್ರ ಭ್ರಷ್ಟಾಚಾರ ಬಿಟ್ರೆ, ಲೂಟಿ ಹೊಡೆಯೋದು ಬಿಟ್ರೆ ಬೇರೆ ಏನು ಮಾಡಲಿಲ್ಲ. ಜನಾರ್ದನ್ ರೆಡ್ಡಿ ಈ ಚುನಾವಣೆಯಲ್ಲಿ ಬಂದಿದ್ದಾರೆ, ಸಂಡೂರು ಚುನಾವಣೆ ಜವಾಬ್ದಾರಿ ತಗೊಂಡಿದ್ದಾರೆ. ಜೈಲಿಗೆ ಒಬ್ಬ ಮನುಷ್ಯ ಹೋಗಿರೋದು ಇವತ್ತು ಸಿದ್ದರಾಮಯ್ಯ ಆರೋಪಿ, ಸಿದ್ದರಾಮಯ್ಯ A1 ಆರೋಪಿ. ಅರ್ಥ ಆಯ್ತಾ? ಜನಾರ್ದನ್ ರೆಡ್ಡಿ ಕೂಡ ಆರೋಪಿ A1 ಅಲ್ಲ, ಯಾವುದು A5 A6 ಆರೋಪಿ ಆಗಿರ್ಬೋದು ಅಷ್ಟೇ. ಇವತ್ತು ಸಿದ್ದರಾಮಯ್ಯ ಅವರು ಆರೋಪಿ ಅಲ್ಲನ ಅವರು ಅಂತೇಳಿ ಬೆಳಿಗ್ಗೆರು ಅದರ ನಾಪತ್ತೆ ಲಕ್ಷಾಂತರ ಕೋಟಿ ಅಂತ ಮಾತಾಡಿದ್ರಲ್ಲ, ಇವತ್ತು ಅದರಲ್ಲಿ ಯಾರು ಜೈಲಿಗೆ ಹೋಗಿರುವಂಥದ್ದು, ಇವತ್ತು ಶಿಕ್ಷೆ ಆಗಿದೆ ಅವರಿಗೆ. ಒಟ್ನಲ್ಲಿ ಗಣಿನಾಡು ಬಳ್ಳಾರಿಯ ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆಯ ಮತದಾನ ನಡೆಯಲಿದ್ದು ಜಿಲ್ಲಾಡಳಿತ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಜೊತೆಗೆ ಮತದಾರರನ್ನ ಸೆಳೆಯಲು 2 ಸಖಿ ಮತಗಟ್ಟೆಗಳು, 1 ಯುವ ಮತದಾನ ಕೇಂದ್ರ ಮಾಡಲಾಗಿದ್ದು ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರವಾಗಲಿದೆ. ಅಮರೇಶ್ LK ಹೊಮ್ಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ. ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ನಡೀತಾ ಇರುವಂತಹ ಬೈ ಎಲೆಕ್ಷನ್ಗೆ ಯಾವ ರೀತಿ ಸಿದ್ಧತೆ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ಅಮರೇಶ್ ನೇರ ಸಂಪರ್ಕದಲ್ಲಿ ಸಂಡೂರಿನಿಂದ ಜಾಯಿನ್ ಆಗ್ತಾ ಇದ್ದಾರೆ. ಅಮರೇಶ್, ನೆಕ್ ಟು ನೆಕ್ ಫೈಟ್ ಇರುವಂತಹ ಮತ್ತೊಂದು ಕ್ಷೇತ್ರ ಅಂದರೆ ಅದು ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ನಡೀತಾ ಇರುವಂತಹ ಬೈ ಎಲೆಕ್ಷನ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತದಾನದ ಪ್ರಕ್ರಿಯೆ ಆರಂಭ ಆಗುತ್ತೆ. ಕೊನೆಯ ಹಂತದ ಸಿದ್ಧತೆಗಳು ಹೇಗೆ ಸಾಗ್ತಾ ಇದೆ ಅಂತ ಹೇಳಿ. ಪ್ರೇಮ್ ಕುಮಾರ್, ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಮ್ ಜೊತೆಗೆ ಬಿಜೆಪಿ ಅಭ್ಯರ್ಥಿ ಬಂಗಾರ ಹನುಮಂತ ಅವ್ರ ನಡುವೆ ನೇರ ಫೈಟ್ ಇರುವಂಥದ್ದು. ಈಗಾಗಲೇ ಈ ಒಂದು ಉಪಚುನಾವಣೆಗೆ ಸಂಬಂಧಿಸಿದಂತೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಮತ್ತೊಂದು ಕಡೆಗೆ ಸಂಡೂರು ವಿಧಾನಸಭಾ ಕ್ಷೇತ್ರದಾದ್ಯಂತ 253 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದ್ದು, ಎಲ್ಲ ಮತಗಟ್ಟೆಗಳಲ್ಲೂ ಕೂಡ ಈಗಾಗಲೇ ಕೊನೆಯ ಹಂತದ ಸಿದ್ಧತೆಗಳೆಲ್ಲವೂ ಕೂಡ ಪೂರ್ಣಗೊಂಡಿದೆ. ಈಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಅಂದರೆ ಈಗಾಗಲೇ ಕೊನೆಯ ಹಂತದ ಸಿದ್ಧತೆಗಳ ಮುಗಿದಿದ್ರ ಭಾಗವಾಗಿ ಏನು ಪೋಲಿಂಗ್ ಏಜೆಂಟ್ಗಳು ಕೂಡ ಈಗಾಗಲೇ ಮತಗಟ್ಟೆಗೆ ಬಂದಿದ್ದಾರೆ. ಇಲ್ಲಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಮತದಾನ ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ. ಹೀಗಾಗಿ ಯಾವೆಲ್ಲ ರೀತಿಯ ಸಿದ್ಧತೆಗಳು ಬೇಕೋ ಆ ರೀತಿಯ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಏನು ಮತಗಟ್ಟೆ ಸಿಬ್ಬಂದಿಗಳು ಕೂಡ ಪೂರ್ಣಗೊಳಿಸಿಕೊಂಡಿದ್ದಾರೆ. ಒಟ್ಟು 2,21,000 ಮತದಾರರು ತಮ್ಮ ಹಕ್ಕನ್ನು ಚಲಾವಣೆ ಮಾಡಲಿಕ್ಕಿದ್ದಾರೆ. ಏನು ಕ್ಷೇತ್ರದಾದ್ಯಂತ 60 ಕಡೆಗಳಲ್ಲಿ ಸೂಕ್ಷ್ಮ ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಅಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಸಾಕಷ್ಟು ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಯಾಕಂದ್ರೆ ಪ್ರಮುಖವಾಗಿ ಮತಗಟ್ಟೆ ಕೇಂದ್ರಗಳಿಗೆ 1,176 ಚುನಾವಣಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡೋದ್ರ ಜೊತೆಗೆ 3 ಡಿವೈಎಸ್ಪಿ ನೇತೃತ್ವದಲ್ಲಿ 1,113 ಪೊಲೀಸರನ್ನ ಬಂದೋಬಸ್ತ್ಗಾಗಿ ಕೂಡ ನಿಯೋಜನೆ ಮಾಡಲಾಗಿದೆ. ಮತ್ತೊಂದು ಕಡೆಗೆ ಇಡೀ ಕ್ಷೇತ್ರದಾದ್ಯಂತ ಅಂದ್ರೆ ಸಂಡೂರು ವಿಧಾನಸಭಾ ಕ್ಷೇತ್ರದಾದ್ಯಂತ 144 ಸೆಕ್ಷನ್ ಅನ್ನ ಜಾರಿ ಮಾಡೋದ್ರ ಮೂಲಕ ಎಲ್ಲಿಯೂ ಕೂಡ 4ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಓಡಾಡಬಾರದು ಅನ್ನುವಂಥ ರೀತಿಯಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಹೇರಲಾಗಿದೆ. ಹೀಗಾಗಿ ಅತ್ಯಂತ ಸೂಕ್ಷ್ಮವಾಗಿ ಅಂದ್ರೆ ಬಹಳ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರದು, ಬಹಳ ಸೂಕ್ಷ್ಮವಾಗಿ ಯಾವುದೇ ಕೆಟ್ಟ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತದಿಂದ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದ್ದು, ಇನ್ನು ಕೆಲವೇ ನಿಮಿಷಗಳಲ್ಲಿ ಮತದಾನ ಪ್ರಕ್ರಿಯೆ ಕೂಡ ಆರಂಭವಾಗುತ್ತೆ. ಆ ರೀತಿಯ ಕೊನೆಯ ಹಂತದ ಸಿದ್ಧತೆಗಳೆಲ್ಲವೂ ಕೂಡ ಕ್ಷೇತ್ರದಾದ್ಯಂತ ಕಂಪ್ಲೀಟ್ ಆಗಿದೆ. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.